ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ದೇವರಾದ ಯೇಸು ನಿಮ್ಮ ಮೇಲೆ ಪ್ರೀತಿ ಅಕ್ಕರೆಯನ್ನಿಟ್ಟು ಪ್ರತಿನಿತ್ಯವೂ ಕೂಡ ಮಾತನಾಡುತ್ತಾ ಇದ್ದಾನಲ್ಲ. ಇಂದೊಂದು ಮುಖ್ಯವಾದ ಸತ್ಯವನ್ನು ದೇವರು ನಿಮಗೆ ಹೇಳಲಿದ್ದಾರೆ. ಎಲ್ಲರಿಗೂ ಕೂಡ ನಾವು ದೀರ್ಘಾಯಸ್ಸುಳ್ಳವರಾಗಿ ಬಾಳಬೇಕೆಂಬುದಾಗಿ ಆಸೆ ಇರುತ್ತದಲ್ಲವ? ಹಾಗೆ ತಾನೇ? ಎಷ್ಟೇ ವಯಸ್ಸಾದರೂ ಕೂಡ ಸಾಯುವುದಕ್ಕೆ ಯಾರಿಗೂ ಇಷ್ಟ ಆಗುವುದಿಲ್ಲ. 90 ವರ್ಷವಾದರೂ ಕೂಡ ಇನ್ನೂ ಕೆಲ ವರ್ಷಗಳು ಬಾಳಿದರೆ ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ಳುತ್ತಾರೆ. 100 ವಯಸ್ಸಾದರೂ ಕೂಡ ಇನ್ನು ಸ್ವಲ್ಪ ದಿನಗಳು ವೃದ್ಧಿಯಾದರೆ ಚೆನ್ನಾಗಿರುತ್ತದೆ. ಅಂದರೆ ಆಯಸ್ ದಿನಗಳು ಹೆಚ್ಚಾಗಿರಬೇಕು ಎಂಬುದೇ ಎಲ್ಲರ ಆಸೆ. ಅದಕ್ಕೆಂದು ನಾನು ಯವನ ಪ್ರಾಯದಲ್ಲಿ ಇದ್ದಾಗ ಒಬ್ಬರು ಬಹಳ ಪ್ರಖ್ಯಾತವಾದ ಲೇಖಕರು, ಬಹಳ ಪ್ರಬಲರಾದವರು, ಅವರು 100 ವರ್ಷ ಬದುಕುವುದು ಹೇಗೆ ಎಂಬುದಾಗಿ ಪುಸ್ತಕ ಬಿಡುಗಡೆ ಮಾಡಿದ್ದರು. ಬಹಳ ಫೇಮಸ್ ಅದು. ಅನೇಕರು ಅದನ್ನು ತೆಗೆದುಕೊಂಡು ಓದಿದರು. 100 ವಯಸ್ಸು ಬದುಕುವುದಕ್ಕೆ ಏನೆಲ್ಲ ಮಾಡಬೇಕು, ಏನೆಲ್ಲ ತಿನ್ನಬೇಕು ಎಲ್ಲವನ್ನು ಕೂಡ ಬರೆದಿದ್ದರು. ಆದರೆ ಏನಾಯಿತು ಗೊತ್ತಾ? ಅವರು 55 ವರ್ಷವನ್ನು ಕೂಡ ದಾಟಲಿಲ್ಲ. ಅಷ್ಟರಲ್ಲೇ ತೀರಿ ಹೋದರು. 100 ವರ್ಷ ಬದುಕುವುದು ಹೇಗೆ ಎಂಬುದಾಗಿ ಬರೆದವರೇ ಮಧ್ಯದಲ್ಲೇ ಸತ್ತು ಹೋದರು. ಹಾಗಾದರೆ ದೀರ್ಘಾಯಸ್ಸುಳ್ಳವರಾಗಿ ಹೆಚ್ಚಿನ ದಿನಗಳು ಬದುಕುವುದು, ಅದರ ಕುರಿತಾಗಿ ಅರಿತುಕೊಳ್ಳಲು ಎಲ್ಲರಿಗೂ ಆಸೆ ಇದೆ. ಆ ರೀತಿ ಬದುಕಬೇಕೆಂದು ಎಲ್ಲರೂ ಆಸೆ ಪಡುವುದನ್ನು ಕೂಡ ನಾವು ನೋಡಬಹುದು. ಆದರೆ ಸತ್ಯವೇದದಲ್ಲಿ ಅದಕ್ಕೊಂದು ಮಾರ್ಗ ಹೇಳಲ್ಪಟ್ಟಿದೆ. ಏನು ಗೊತ್ತಾ? ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ. ಕರ್ತನಿಗೆ ಭಯಪಡುವುದರಿಂದ ಆಯಸ್ಸು ದಿನಗಳಿಗೆ ವೃದ್ಧಿ. ಆಯಸ್ಸು ದಿನಗಳು ಹೆಚ್ಚಾಗಬೇಕೆಂದು ಆಸೆ ಇರುತ್ತದಲ್ಲವ? ಎಲ್ಲರಿಗೂ ಆಸೆ ಇರುತ್ತದೆ. ಮಕ್ಕಳು ಮೊಮ್ಮಕ್ಕಳನ್ನು ಕಂಡರೂ ಕೂಡ ಮರಿಮಕ್ಕಳನ್ನು ಕಾಣಬೇಕೆಂಬಂತ ಒಂದು ಆಸೆ. ಹೌದು ತಾನೆ? ಎಲ್ಲರಿಗೂ ಆ ಒಂದು ಆಸೆ ಇರುತ್ತದೆ. ಹಾಗಾದರೆ ನಮ್ಮ ಆಯಸ್ಸು ದಿನಗಳು ಹೆಚ್ಚಬೇಕು, ನಮ್ಮ ಆಯುಷ್ಕಾಲ ಹೆಚ್ಚಬೇಕು ಅನ್ನುವಾಗ ಅದಕ್ಕೆಂದು ದೇವರ ವಾಕ್ಯಗಳು, ಕರ್ತನ ವಾಕ್ಯ ಒಂದು ಆಲೋಚನೆ ಕೊಡುತ್ತದೆ. ಯೆಹೋವನಿಗೆ ಭಯಪಡಬೇಕು. ಯಾರು ಈ ಕರ್ತನು? ಆತನಿಗೆ ಯಾಕೆ ಭಯಪಡಬೇಕು ಅಂದರೆ, ಆತನೇ ಭೂಮಿ ಆಕಾಶಗಳನ್ನುಂಟು ಮಾಡಿದವನು, ನಮ್ಮನ್ನು ಸೃಷ್ಟಿ ಮಾಡಿದವನು. ಆತನ ಕುರಿತಾಗಿ ನಾವು ಭಯವುಳ್ಳವರಾಗಿ ಬಾಳುತ್ತಾ ಇದ್ದರೆ ಆತನು ನಮ್ಮ ದಿನಗಳನ್ನು ವೃದ್ಧಿ ಮಾಡುವನು. ಯಾಕೆಂದರೆ ನಮ್ಮ ಆಯಸ್ಸಿನ ದಿನಗಳು ಆತನ ಕರಗಳಲ್ಲೇ ಇದೆ. ಆತನು ಅದನ್ನು ವೃದ್ಧಿ ಮಾಡಬೇಕು ಅಂದರೆ ಕರ್ತನಿಗೆ ನಾವು ಭಯಪಡಬೇಕು. ಕರ್ತನಿಗೆ ಭಯಪಡುವುದು ಅಂದರೆ ಏನು ಗೊತ್ತಾ? ಕೆಟ್ಟತನಕ್ಕೆ ದೂರವಾಗಿರುವುದು, ಪಾಪಗಳಿಗೆ ದೂರವಾಗಿರುವುದು. ಸುಮ್ಮನೆ ಕರ್ತನಿಗೆ ಭಯಪಡುತ್ತೇನೆ ಎಂದು ಹೇಳಿ ಸಿಗರೇಟ್ ಸೇದುವುದು, ಕುಡಿಯುವುದು, ಇಷ್ಟ ಬಂದಂತೆ ಬಾಳುವುದು, ಸುಮ್ಮನೆ ವಾರಕ್ಕೆ ಒಮ್ಮೆ ಚರ್ಚ್ಗೆ ಹೋಗುವಂಥದ್ದು ಅದಲ್ಲ. ಅನುದಿನದ ಜೀವಿತದಲ್ಲಿ ನೀತಿ ನ್ಯಾಯದಿಂದ ಪರಿಶುದ್ಧವಾಗಿ ಬಾಳುವುದಕ್ಕೆ ಒಪ್ಪಿಸಿ ಕೊಟ್ಟರೆ ನಿಮ್ಮ ಆಯಸ್ಸು ದಿನಗಳು ವೃದ್ಧಿ ಆಗುತ್ತದೆ ಎಂಬುದಾಗಿ ಅರ್ಥ. ಹಾಗಾದರೆ ನಮ್ಮ ಆಯಸ್ಸು ದಿನಗಳು ವೃದ್ಧಿ ಆಗಬೇಕು ಅಂದರೆ ನಮ್ಮನ್ನು ಉಂಟು ಮಾಡಿದ ದೇವರ ಕುರಿತಾಗಿ ನಮಗೊಂದು ಭಯ ಇರಬೇಕು. ಆ ಒಂದು ಭಯ ನಮ್ಮೊಳಗೆ ಇದ್ದರೆ ಲಂಚ ತೆಗೆದುಕೊಳ್ಳುವುದಿಲ್ಲ, ಕಲಬೆರಿಕೆ ಮಾಡುವುದಿಲ್ಲ, ಅನೀತಿಯಿಂದ ಕಾರ್ಯ ಮಾಡುವುದಿಲ್ಲ, ಮತ್ತೊಬ್ಬರನ್ನು ಬಾಧಿಸುವಂತೆ ನಡೆದುಕೊಳ್ಳುವುದಿಲ್ಲ, ಮತ್ತೊಬ್ಬರನ್ನು ಗಾಯಗೊಳಿಸುವುದಿಲ್ಲ, ನಾವು ಬದುಕಬೇಕು ಎಂಬುದಾಗಿ ಮತ್ತೊಬ್ಬರನ್ನು ತುಳಿಯುವುದಿಲ್ಲ. ಈ ರೀತಿಯಾಗಿ ಎಲ್ಲ ಸದ್ಗುಣಗಳು ಕೂಡ ಕಾಣುತ್ತವಲ್ಲವಾ? ದೇವರಿಗೆ ಭಯಪಟ್ಟು ಪಾಪಗಳಿಗೆ ಅಗಲಿ ಜೀವಿಸುತ್ತಾರಲ್ಲವಾ? ಅವರಿಗೆ ಆಯಸ್ಸು ದಿನಗಳು ವೃದ್ಧಿಯಾಗುವುದು. ಆದರೆ ಈ ರೀತಿ ಕುತಂತ್ರದ ಬುದ್ಧಿ, ಮತ್ತೊಬ್ಬರನ್ನು ಕೆಡಿಸುವಂಥ ಬುದ್ಧಿ, ಮತ್ತೊಬ್ಬರ ಕುರಿತು ಕೊರತೆ ಹೇಳುವುದು, ಮತ್ತೊಬ್ಬರನ್ನು ಗಾಯಗೊಳಿಸುವುದು, ಮತ್ತೊಬ್ಬರನ್ನು ದುಃಖಪಡಿಸುವುದು, ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನು ಕಾಲ ಕೆಳಗೆ ಹಾಕಿ ತುಳಿಯುವುದು, ಈ ರೀತಿ ನಾವು ಚೆನ್ನಾಗಿರಬೇಕೆಂಬುದಾಗಿ ಮತ್ತೊಬ್ಬರಿಗೆ ಬರಬೇಕಾದಂಥ ಮೇಲುಗಳನ್ನು ಕಿತ್ತುಕೊಳ್ಳುವುದು, ಈ ರೀತಿಯಾಗಿ ಬಾಳುವಂತಹ ನಿಮ್ಮ ಜೀವಿತಗಳಲ್ಲಿ ಆಯಸ್ಸು ದಿನಗಳು ಹೇಗೆ ವೃದ್ಧಿಯಾಗುವುದು? ಆದ್ದರಿಂದ ನಾವು ವಾಕ್ಯ ಹೇಳುವಂತೆ ಕರ್ತನಿಗೆ ಭಯಪಟ್ಟು ಪಾಪಗಳಿಗೆ ಅಗಲಿ ಜೀವಿಸಲು ಒಪ್ಪಿಸಿ ಕೊಟ್ಟರೆ ಆಯಸ್ಸು ದಿನಗಳು ವೃದ್ಧಿಯಾಗುವುದು. ಇದುವೇ ರಹಸ್ಯ. ಅರ್ಥ ಮಾಡಿಕೊಂಡಿರಾ? ಹಾಗಾಗಿ ಅದಕ್ಕೆ ನಾವೇನು ಮಾಡಬೇಕು? ಸತ್ಯವೇದ ಓದಬೇಕು, ಪ್ರಾರ್ಥಿಸಬೇಕು, ದೇವರು ಹೇಳುವಂಥ ಮಾರ್ಗದಲ್ಲಿ ಮುನ್ನಡೆಯಬೇಕು. ಇದಕ್ಕೆ ಅರ್ಪಿಸಿಕೊಂಡು ನಾವು ನಡೆಯುತ್ತಾ ಶರೀರದಲ್ಲಿ ಒಳ್ಳೆ ಆರೋಗ್ಯ ಇರುತ್ತದೆ, ಆಯಸ್ಸು ದಿನಗಳು ವೃದ್ಧಿ ಆಗುತ್ತದೆ. ಹಾಗಾಗಿ ಇಂದು ವ್ಯಾಧಿ, ಬಲಹೀನತೆ, ಈ ವಯಸ್ಸಿನಲ್ಲೇ ಮರಣ ಭಯ ಬಂದಿತು ಅಂದರೆ ಸ್ವಲ್ಪ ದೇವರ ಕುರಿತಾಗಿ ಯೋಚಿಸಿ ಕರ್ತನ ಕಡೆಗೆ ತಿರುಗಿರಿ. ಆತನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ಅರ್ಪಿಸಿಕೊಳ್ಳಿರಿ. ಆಯಸ್ಸು ದಿನಗಳನ್ನು ಕರ್ತನು ವೃದ್ಧಿ ಮಾಡುವನು. ಸರಿನಾ? ಈಗ ಪ್ರಾರ್ಥಿಸೋಣವಾ? ದೇವರೇ, ನಿಮಗೆ ಭಯಪಟ್ಟು ನಿಮ್ಮ ಮಾರ್ಗದಲ್ಲಿ ನಡೆದು ಪಾಪಕ್ಕೆ ಅಗಲಿ ಜೀವಿಸುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನ ಆಯಸ್ಸು ದಿನಗಳನ್ನು ನೀವು ಕರಗಳಲ್ಲಿ ಇಟ್ಟುಕೊಂಡಿದ್ದೀರಿ. ಅದನ್ನು ವೃದ್ಧಿಪಡಿಸಲು ನಿಮ್ಮಿಂದ ಸಾಧ್ಯ. ನಾನು ಎಷ್ಟು ಕಾಲ ಈ ಭೂಲೋಕದಲ್ಲಿ ಇರಬೇಕೆಂಬುದಾಗಿ ನಿಮ್ಮ ಚಿತ್ತ ಇದೆಯೋ ಅಷ್ಟು ಕಾಲ ಆರೋಗ್ಯವಾಗಿ, ಸುಖವಾಗಿ, ಸಂತೋಷವಾಗಿರುವುದಕ್ಕೆ ಅನುಗ್ರಹಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.